ಇನ್ನು ಮತ್ತೊಂದು ಕಡೆ ಚಿತ್ರದುರ್ಗದಲ್ಲೂ ಕೂಡ ರವಿ ಮನೆಯಲ್ಲಿ ಮಹಜರು ಅಂತ್ಯವಾಗಿದೆ. ಕಿಡ್ನಾಪ್ಗೆ ಬಳಸಿದ್ದ ಕಾರು ಪರಿಶೀಲಿಸಿದಂತಹ ಪೊಲೀಸರು, ಕಾರು ಚಾಲಕ ಈತ ರವಿ, ಮನೆಯಲ್ಲಿ ರವಿಶಂಕರ್ ವಿಚಾರಣೆ ನಡೆಸಿದ ಪೊಲೀಸರ ಪರಿಶೀಲನೆ ವೇಳೆ ದರ್ಶನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ವಿರುದ್ಧ ಕಿಡಿಕಾರಿದ ರವಿ ಸಂಬಂಧಿಕರು. ಅಂದ್ರೆ ಇಲ್ಲಿ ರವಿ ಪಾತ್ರ ಏನು ಅಂತಂದ್ರೆ, ರವಿಯನ್ನ ಕಾರ್ ಬಾಡಿಗೆ ಇದೆ ಬಾ ಅಂತ ಕರ್ಕೊಂಡು ಹೋಗಿರ್ತಾರೆ. ಬಟ್ ಇಲ್ಲಿ ಕಿಡ್ನಾಪ್ ಆಗ್ತಾ ಇದೆ ಅಥವಾ ಇನ್ನೊಂದೇನೋ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ರವಿಗೆ ಮಾಹಿತಿ ಇಲ್ಲ, ಏನು ಗೊತ್ತಿರಲಿಲ್ಲ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಆತನನ್ನ ಕಾರ್ ಬಾಡಿಗೆ ಇದೆ ಬಾ ಅಂತ ಕರ್ಕೊಂಡು ಹೋಗಿರ್ತಾರೆ. ಸದ್ಯಕ್ಕೆ ಆತನ ಮನೆಯಲ್ಲೂ ಕೂಡ ಮಹಜರು ನಡೆಸಲಾಗ್ತಾ ಇದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡೋಣ ಬನ್ನಿ. ಅಮ್ಮ, ಈಗ ನಿಮ್ಮೂರಿನ ರವಿಶಂಕರ್ ನಿಮ್ಮ ಸಂಬಂಧಿಕರಾಗಿರ್ಬೋದು ಅಥವಾ ಗ್ರಾಮಸ್ಥ ಆಗಿರ್ಬೋದು, ಆತನ ಬಗ್ಗೆ ನೀವೇನು ಹೇಳ್ತೀರಿ? ಒಳ್ಳೆ ಹುಡುಗ, ಒಳ್ಳೆನಿಗೆ ಎಂಥ ಪರಿಸ್ಥಿತಿನ ಮಾಡಿ ಬೆಳಗ್ಬಿಟ್ರಲ್ಲ. ಅಲ್ಲ, ಬಡವ್ರ ಮಕ್ಕಳೆಲ್ಲ ಅನ್ಯಾಯ ಮಾಡಿದ್. ನನ್ನ ಅಳಿಯ ಅಂದರೆ ದೇವ್ರಂತ ಅಳಿಯಪ್ಪ. ನಮ್ಮ ಹತ್ರ ಬೆಂಗಳೂರಾಗ ಒಂದು 10 ವರ್ಷ ಇದ್ನಪ್ಪ. ಅಂಥ ಒಳ್ಳೆಯನಿಗೆ ಇಷ್ಟು ಜನ ಯಾಕೆ ಬರ್ತಿದ್ರು ಎಂಥ ಪರಿಸ್ಥಿತಿ ಮಾಡೋದಾನೆ. ದರ್ಶನ ಮಾಡೋಗ್ಯದನಲ್ಲ. ಅವ್ರ ಹೆಂಡ್ರ ಮಕ್ಕಳು ಗತಿ ಏನು, ಅವ್ರು ಇದೇನು ತಿಥಿ ಏನು ಸ್ವಾಮಿ. ಹ್ಯಾಂಡಿಕ್ಯಾಪ್ ಅಮ್ಮ ಪಾಪ ಬಿಟ್ಲು, ಅದೇ ಬಿಟ್ಲು ಪಾಪ. ಆಕೆ ಊಟ ಏನು, ನೀರೇನು, ಆಕೆ ಪರಿಸ್ಥಿತಿ ಏನು, ಏನು ಜ್ಞಾನ ತಪ್ಪಿ ಬಿಡೋಳು. ಒಂದೊಂದು ಸ್ವಲ್ಪಕ್ಕೆ ಜ್ಞಾನ ತಪ್ಪಳು, ಒಂದೊಂದು ಸ್ವಲ್ಪಕ್ಕೆ ಜ್ಞಾನ ತಪ್ಪಳು. ದರ್ಶನ್ ದೊಡ್ಡ ಆ್ಯಕ್ಟ್ರ್, ಸಾವಿರಾರು ಜನ ಫಾಲೋವರ್ಸ್ ಇದ್ದಾರೆ, ನಿಮ್ಮೂರೆಲ್ಲ ಅಭಿಮಾನಿಗಳಿದ್ದಾರೆ. ಆ ವ್ಯಕ್ತಿ ಕಾಲದಲ್ಲಿ ರವಿಶಂಕರ್ ಜೈಲಿಗೆ ಹೋಗಿದ್ದಾನಂತ ಹೇಳ್ತೀರಿ ಅಥವಾ ಇದು ಭಾಗಿಯಾಗಿದ್ದಾನಂತ ಹೇಳ್ತೀರಿ? ಭಾಗಿಯಾಗಿಲ್ಲ ಸರ್. ಅವನು ದರ್ಶನದಿಂದ ಇದು ಬಾಡಿಗೆ ಕಾರ್ ತಗೊಂಡು ಹೋಗಿದ್ದಾನೆ. ಹಿಂಗೆ ಮತ್ತೆ ಬಡವ ಮತ್ತೆ ಬಾಡಿಗೆ ಬರ್ತಂದ ಹೋದ, ಹೊಟ್ಟೆ ಪಾಡಿಗೆ ಹೋಗಿದ್ದಾನೆ ಸರ್. ಮತ್ತು ಅವ್ನಿಗೆ ಅದು ಬಿಟ್ಟರೆ ಕಾರ್ ಬಿಟ್ಟರೆ ಏನೂ ಇಲ್ಲ. ಒಳ್ಳೆ ಅಳಿಯ, ಒಬ್ರದಾಗ ಹಿಂಗೆ ಅತ್ತೇನವರೆಗೆ ಬಾಯಿ ಎತ್ತಿರ್ಲಿಲ್ಲ. ಭಾರಿ ಒಳ್ಳೆ ಹುಡುಗ, ಒಳ್ಳೆ ಅಭಿಮಾನಿ ಅಂತ. ದರ್ಶನ ಏನು ಮಾಡೋಗ್ಯದನಲ್ಲ ಸ, ಏನು ಮಾಡೋಗ್ಯದಾನೆ. ನನ್ನ ಅಳಿದ ಗತಿ ಏನು, ಅಳಿದ ಮಕ್ಕಳು ಬರೀ ಗತಿ ಏನು ಸ. ಅವನ್ನ ಹಂಗೆ ಚಚ್ಚ ಹಾಕ್ಬಿಡ್ಬೇಕು ಸ, ಅವ್ನ ಹಂಗೆ ಚಚ್ಚ ಹಾಕ್ಬೇಕು. ಅವ್ನ ದರ್ಶನ ಅವ್ನು ಯಾವ ಯಂಗ್ಸ್ ಕಾಲಾಗೆ ಏನು ಕತೆ ಮಾಡೋದಾನ ಅವನು. ಇಂಥದೇ ಅಭಿಮಾನ ಮಾಡೋಕ್ಕೆ ಇಂಥದೇ ಕರೆ ಕಟ್ಸೋದವನು. ಅವನ್ನ ಚಚ್ಚಬೇಕು, ಬಿಡಬಾರ್ದು. ಚಚ್ಚಿ ಅವ್ನ ಹೆಂಗೆ ಚಚ್ಚದಾರ ಅದಕ್ಕಿಂತ ಅಪ್ಪ ಚಚ್ಚಬೇಕು. ಕಾನೂನು ಹೋರಾಟ ಮಾಡಲಿಕ್ಕೆ ಯಾವ ರೀತಿ ನೆರವು? ಅವನು ಭಾಳ ಒಳ್ಳೆ ಹುಡುಗ, ಯಾರ ಮನೆ ಹತ್ರನೂ ಹೋಗ್ತಿರ್ಲಿಲ್ಲ, ಜಾಸ್ತಿ ಸ್ನೇಹಿತರು ಸಿರಲಿಲ್ಲ. ಅವನೇನು ಕಾರು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಿದ್ದ, ದುಡಿತಿದ್ದ, ಸಂಘ ಚೀಟಿಗಳು ಮಾಡ್ಕೊಂಡಿದ್ದ, ಸಾಲಗಳು ಮಾಡ್ಕೊಂಡಿದ್ದ. ಅವನ್ನ ತೀರಿಸ್ಕೊಂಡು ಚಿಕ್ಕ ಮಕ್ಕಳು, ಅವರಮ್ಮ ತಾಯಿಗೆ ಕಾಲಿಲ್ಲ, ಹ್ಯಾಂಡಿಕ್ಯಾಫ್ಟು. ಅವ್ರ ತಾಯಿ ಸಾಕಾಣಿಕೆ ಮಾಡ್ಕೊಂಡು ಆಮೇಲೆ ತಂಗಿಯರಿಗೆಲ್ಲ ಇದು ಮಾಡ್ಕೊಂಡು ಅದರಲ್ಲೇ ಭಾಳ ಒಂದು ಕಷ್ಟಪಟ್ಕೊಂಡು ಜೀವನ ಮಾಡ್ತಿದ್ದ. ಬಟ್ ಇವನು ಹುಡುಗ ಅಂಥವನಲ್ಲ, ಯಾವುದೇ ಕಾರಣಕ್ಕೂ ಕೊಲೆ ಮಾಡೋಂಥ ವ್ಯಕ್ತಿ ಅಲ್ಲ. ಏನು ಅವನಿಗೆ ಒಂದು ಬಾಡಿಗೆ ಸಿಗುತ್ತೆ ಅನ್ನೋ ಒಂದು ವಿಚಾರಕ್ಕೆ ಬಾಡಿಗೆ ಅಂತೇಳಿ ಹೋಗಿದ್ದಾನೆ. ಬಾಡಿಗೆ ಅಂತ ಹೋದಂಥ ವ್ಯಕ್ತಿಗೆ ಬಾಡಿಗೆ ಅಂತೇಳಿ ಹೋದಂಥ ವ್ಯಕ್ತಿಗೆ ಇವತ್ತು ಅವನಿಗೆ ಕೊಲೆಗಾರನ ಪಟ್ಟ ಕಟ್ಟಿಬಿಟ್ಟಿದ್ದಾರೆ. ಆದ ಕಾರಣ ಅವನಿಗೆ ದಯವಿಟ್ಟು ಅವನಿಗೆ ಯಾವುದೇ ಅವನು ತಪ್ಪು ಮಾಡಿಲ್ಲ, ಕೊಲೆನೂ ಮಾಡಿಲ್ಲ, ಯಾವುದೇ ಹಣದ ಆಮಿಷಕ್ಕೂ ಅವನು ಬಲಿಯಾಗಿಲ್ಲ. ಏನು ನಾನು ಬಾಡಿಗೆ ಹೋಗಿದ್ದೆ, ಮುಂದೆ ನಾನು ತಪ್ಪಿಸ್ಕೊಂಡ್ರೆ ಮತ್ತೆ ಕಾನೂನು ರೀತಿಯಲ್ಲಿ ಏನಾದರೂ ತೊಂದರೆ ಆಗ್ಬೋದು ಅಂತೇಳಿ ಅವನೇ ಒಪ್ಕೊಂಡು ನಾನೇ ಕರ್ಕೊಂಡೋಗಿದ್ದು, ಅಲ್ಲಿ ಬಿಟ್ಟೆ ಬಂದೆ ಅಂತೇಳಿ ಅವನು ಇದು ಅಪ್ರೂವಲ್ ಆಗಿದ್ದಾನೆ. ಆ ಒಂದು ಉದ್ದೇಶ ಇಟ್ಕೊಂಡು ಇವರು ಅವನಿಗೆ ಸುಮ್ಮನೆ ಹಣದ ಆಮಿಷ ತಗೊಂಡಿದ್ದಾನೆ, ಹಣ ಇಸ್ಕೊಂಡಿದ್ದಾನೆ ಅಂತೇಳ್ಬಿಟ್ಟು ಅವನಿಗೆ ಅಪರಾಧಿ ಮಾಡ್ತಿದ್ದಾರೆ. ದಯವಿಟ್ಟು ಅವನು ಅಪರಾಧಿ ಅಲ್ಲ, ಅವನು ನಿರಪರಾಧಿ. ಇದಿಷ್ಟು ರವಿಶಂಕರ್ ಗ್ರಾಮಸ್ಥರ ನುಡಿ ಮತ್ತು ಸಂಬಂಧಿಕರ ನುಡಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮುದನೂರು, TV9 ಚಿತ್ರದುರ್ಗ.